ಬಾಕಿ ಕೆಲವು ಇಲ್ಲಂತೂ ಬಾಕಿ ಅಲ್ಲ ಈಗ ಒಂದು ರಿಪೋರ್ಟ್ ಮಾಡಿ ಒಂದು ರಿಪೋರ್ಟ್ ಮಾಡಿದ ಮೇಲೆ ಬಿಗ ತೆಗಿಬೇಕು. ನಾವು ಒಬ್ಬರು ನಿಂತ್ಕೊಳ್ಬೇಕು, ಅವ್ರು ಹೋಗ್ಬಾರ್ದು ಬಂದು KD ಮೀಟಿಂಗ್ ಸರ್ ಅವರಿಗೆ ಫುಡ್ ಡಿಪಾರ್ಟ್ಮೆಂಟ್ ವಿದ್ಯಾ ಹೋಗ್ತಾರೆ ಅಲ್ಲಿಲ್ಲ ಫೋನ್ ಮಾಡಿ ಹೇಳ್ತಿದ್ದಾರೆ ಸೇಮ್ ಮೂರು ದಿವಸ ಅಲ್ಲಿ ನಾನು ಬಂದಿದ್ದೆ. ಎಷ್ಟು ಜನ ಇದೆ ಇಲ್ಲಿ? ಡೈಲಿ ಬರ್ತಿದ್ರು ಅಲ್ಲ ಇಲ್ಲಿಯವರಾಗಲಿ ಕೆಲಸ ಇಲ್ಲಿ ಮಾಡೋದಲ್ಲ, ನೀವೇನು ಪರ್ಮನೆಂಟ್ ಸ್ಟಾಫ್ ಟೆಂಪರರಿ ಈಗ ಇಲ್ಲಿ ಡೈಲಿ ಯಾರು ಎಷ್ಟು ಜನ ಬರ್ತಾರೆ? ಎಲ್ಲಿದ್ದಾರೆ ಡೆಪ್ಯುಟೇಷನ್ ಅಲ್ಲಿ ಇಲ್ಲಿ ಎರಡು ಕಡೆ ಉಂಟಲ್ಲ, ಅಲ್ಲಿ ಇರೋರು ಅವರು ಇವರು ಕಡಿಮೆ ಹೋಗಬೇಕಿತ್ತು. 10:30 ಗಂಟೆ ಯಾರಿಲ್ಲ ನಿಮ್ಮ ಕಚೇರಿಯಲ್ಲಿ, ಓಪನಿಂಗ್ ಇಲ್ಲಿ ಯಾರಿಲ್ಲ 10:30 ಗಂಟೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾರೆ. ಕಡಪ ಹೋದಿಲ್ಲ, ಅಲ್ಲಿ ರಿಪೋರ್ಟ್ ಮಾಡಿ ಒಬ್ಬರನ್ನು ಕೂರಿಸ್ಕೊಳ್ಬೇಕಲ್ಲ ನೀವು. ಅಲ್ಲಿ ಯಾರಿಲ್ಲ. ಯಾರು ಸಾಕು ಅಲ್ಲಿ ಅವರೊಬ್ಬರೇ ಸರ್, ಒಬ್ಬರೇ ಬೇರೆ ಯಾರಿದ್ದಾರೆ ಇಲ್ಲಿ? ಬರೀ ಇವರು ರವಿ DT ಇಲ್ಲಿ ಸರ್, ಅವರ ಅಂಡ್ರಲ್ಲಿ ಏನೆಲ್ಲ ಕಂಪ್ಲೇಂಟ್ ಇದೆ. 9ಕ್ಕೆ 10 ಗಂಟೆ ಆದರೆ ಯಾರು ಬರೋಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಫ್ ಎಲ್ಲ ಯಾರು ಬರೋಲ್ಲ. ಆಶ್ರಿತ ಶೆಟ್ಟಿ ಅಂತ ಬರ್ತಾರೆ, ಅವರು ಹುಷಾರು ಬರ್ತಾರೆ ಯಾಕೆ ಇದು ಸ್ಕ್ಯಾನಿಂಗ್ ಯಾವುದು? ಇದು ಭೂಮಿ 4 ಮಂದಿ ಆಶ್ರಿತ ಒಂದು ಇಬ್ಬರು ಬಂದಿದೆ. ಸರ್ ಮೇಲೆ ನೆಲದಲ್ಲಿ ನಾಟಕರಿ ಅಬ್ಸೆಂಟ್ ಆಗಿ ಏನಿದೆ ಬಿಲ್ ಕ್ಲಿಯರ್ ಆಗಬೇಕು ಸರ್. ಎಷ್ಟು ಸಾಕು? ಬಾಕಿ ಅವರು ಇಲ್ಲಿದ್ದಾರೆ. ಹಾಂ ಯಾರು ಮೇಡಮ್? ಬೇರೆ ಬೇರೆ ಯಾರಿದ್ದಾರೆ? ಬೇರೆ ಒಬ್ಬ ಇದ್ದಾನೆ. ಎಲ್ಲಿದ್ದಾರೆ? ಹಾಂ ಈಗ ಈಗ ಬಂದಿದ್ದಾರೆ. ಎಲ್ಲಿದ್ದಾರೆ? ಆ ಮೇಡಮ್ ಇಲ್ಲಿ ಯಾರು? ಅಲ್ಲಿ ಅವ್ರು ಯಾರು? ಯಾರು ಹೆಡ್ ಯಾರು ನಿಮಗೆ? ಬಾಸ್ ಬೇಡ ಅವರು ರಜೆ ಇರುತ್ತಲ್ಲ ನಿನ್ನೆ ಹೇಳಿದೆ. ಮತ್ತು ಇಲ್ಲಿ ಬಾಕಿ ಅವ್ರು ಯಾರು? 4 ಜನ. ಇಲ್ಲಿ ಇನ್ನೊಬ್ರು ಬರ್ಬೇಕು. ಔಟ್ಸೋರ್ಸು ಬೇಡ ಪರ್ಮನೆಂಟ್ ಅವ್ರಿಗೆ ಅಷ್ಟೇ. ಯಾರು ನೀವು ಪರ್ಮನೆಂಟಾ? ನಾವು permanent. ಇನ್ನು ಬಾಕಿ ಯಾರು? ಮತ್ತೊಬ್ಬ ಇದ್ದಾನೆ.
ಎಲ್ಲಿದ್ದಾರೆ? ಅವ್ರು ನೀರು ಕುಡಿಲಿಕ್ಕೆ ಹೋದ. ಬಂದಿದ್ದಾರಾ? ಬಂದಿದ್ದಾರೆ. ಅಟೆಂಡೆನ್ಸ್ ಹಾಕಿದ್ದಾರಾ? ಅಟೆಂಡೆನ್ಸ್ ಹಾಕಿದ್ದಾರೆ. ಔಟ್ಸೋರ್ಸ್ ಇರುತ್ತೆ ಪರ್ಮನೆಂಟ್. ಅವ್ರು ನೋಡಿ ಯಾರಿದ್ದಾರೆ ನೀವು? ಇಲ್ಲ ನೀವಾಗಿ ಸಾಕು ಇಲ್ಲಿ ಸ್ಟಾಫ್ ಬನ್ನಿ. ಎಲ್ಲಿ ಏನು ಮಾಡ್ತೀರಿ? ಏನಾಗಿದ್ದೀರಿ? ಏನಾಗಿದ್ದೀರಿ? ಎಫ್ ಡಿ ಎ ನೀವು ಏನು ಕ್ಲಾಸ್ ಮಾಡಿದ್ದೀರಿ ಆ ಥರ ಬರಲ್ಲ. ಬರ್ತಾ ಇದ್ದಾರೆ. ಗಂಟೆ ಎಷ್ಟಾಯ್ತು? ಯಾರು ಇನ್ಚಾರ್ಜ್ ಸೂಪರ್ವೈಸರಾ? ನಿಮ್ಗೆ ಯಾರು ಬಾಸ್ ಯಾರು? ಹೇಳಿದ್ದಾರೆ ಮೇಲೆ ಕರೀರಿ. ಇಲ್ಲ ಯಾರಿದು ಇಲ್ಲಿ? ಹೆಸರೇನು? ಮಂಜುನಾಥ್ ಅವರು ಸರ್. ಇವರು ಪ್ರಕಾಶ್. ನೋಟ್ ಮಾಡಿ. ಅವ್ರು ಮೋಹನ್ ಸರ್. ಔಟ್ಸೋರ್ಸ್ ಬರಬೇಕಲ್ಲ 10 ಗಂಟೆಗೆ. ಎಲ್ಲ ಮೆಮೊ ಇಶ್ಯೂ ಅಂತ ಕೇಳಿ ಯಾರು ಲೈಸೆನ್ಸ್ ರೆಕಾರ್ಡ್ ರೂಮಿಗೆ ಇನ್ಚಾರ್ಜ್. ಇವರು ಎಲ್ಲ ಸರಿ ಇದೆಯಾ? ಕೊಡಲಿಲ್ಲ. ಸ್ಕ್ಯಾನಿಂಗ್ ಮಿಷಿನ್ ಬಂತ ನಿಮಗೆ ಎಕ್ಸ್ಟ್ರಾ ಬಂದಿದೆ. ಮಿಷಿನ್ ಬಂದಿದೆ, ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ. ಇವೆಲ್ಲ ಮಾತ್ರ ಬರಬೇಕಷ್ಟೆ. ಮಾರ್ಕ್ ಬಂದಿದೆ. ಯಾಕೆ ನಿನ್ನೆ ಯಾರೆಲ್ಲ ಎಷ್ಟು ಜನ ಸಾಕಿದೆ? ಚೆನ್ನಪ್ಪಣ್ಣ. ಯಾರೆಲ್ಲ? ಯಾರು? ನಿನ್ನೆ ಬಂದು ಅಂತಿತ್ತು. ಯಾಕೆ ನಿನ್ನೆ ಬಂದಿತ್ತಾ ಇದು? ಈಗ ವಾಟ್ಸಪ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ, ಈ ಇಲಾಖೆ ಬಂದಾಗಿ 11 ಗಂಟೆಗೂ ಬಂದಿತ್ತು ಇದು ಅಂತ. ಎಲ್ಲ ಕರೆಕ್ಟ್ ಟೈಮ್ ಬರ್ತಾರಾ? ಅಲ್ಲ, ಅದಕ್ಕೆ ಕರೆಕ್ಟ್ 10 ಗಂಟೆಗೆ ಬರಬೇಕಾದ್ರೆ 10 ಗಂಟೆ ಜನಗಳಿಗೆ ತೊಂದರೆ ಆಗಿದ್ರೆ ಅವನ್ನೆಲ್ಲ ಅರ್ಜೆಂಟ್ ಆಗಿ ಮೆಮೊ ಇಶ್ಯೂ ಮಾಡಿ. ಈಗ ಯಾರು ಇಬ್ಬರು ಇದ್ದಾರೆ ಅವ್ರಿಗೆ ಮೆಮೊ ಇಶ್ಯೂ ಮಾಡಬೇಕು. ಡೆಪ್ಟಿ ತಹಸೀಲ್ದಾರ್ ಒಬ್ಬರು ಇದ್ದಾರಲ್ಲ. ಏನಿದು? ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದಷ್ಟು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಇಲ್ಲಿ ಹಾಜರಿರುವುದಿಲ್ಲ ಮತ್ತು ಕೆಲವು ಕೊಠಡಿಗಳು ಬಂದಿಡ್ತವೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ 9:55ಕ್ಕೆ ಇಲ್ಲಿ ಬಂದಿದ್ದೀನಿ. ಒಂದು 2 ಅಧಿಕಾರಿಗಳು ಬಿಟ್ಟರೆ ಬಾಕಿಯವರೆಲ್ಲ ಇಲ್ಲಿ ಇದ್ದಾರೆ. ಅಂಥ ತೊಂದರೆಗಳ ಭೂ ದಾಖಲೆಗಳ ಇಲಾಖೆಗಳ ಕೊಠಡಿ ಬಂದಿದೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದು ಬಂದು ಏನು ಆಗಲಿಲ್ಲ. 2 ಜನ ಅಧಿಕಾರಿಗಳು ಮಾತ್ರ ಅಲ್ಲಿ ಚೇರಲ್ಲಿ ಇರಲಿಲ್ಲ. ಬಾಕಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಯಾರು ಅಲ್ಲಿ ಇವತ್ತು ರಜೆ ಹಾಕದೆ ಬಂದಿಲ್ಲ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಕರೆಕ್ಟ್ 10 ಗಂಟೆಗೆ ಬರಬೇಕು, ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಂಥ ದೊಡ್ಡ ತೊಂದರೆಗಳೇನಿಲ್ಲ. 2 ಜನ ಅಧಿಕಾರಿಗಳು ಅವರು ಹೆಲ್ತ್ ಇಶ್ಯೂ ಇರುವ ಕಾರಣ ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ. ಅದಕ್ಕೂ ಕೂಡ ಅದನ್ನು ವಿವರಣೆ ತಗೊಂಡು ಅದಕ್ಕೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾರು ಬಂದಿಲ್ಲ ಸರಿಯಾದ ಸಮಯಕ್ಕೆ ಅವರ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ.